ಹಲೋ ಹಾಯ್ ಗೆಳೆಯರಿ, ತಮಗೆಲ್ಲರಿಗೂ ಗ್ರೇಟ್ ಟೇಸ್ಟ್ ಆಫ್ UK ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಟನ್ ಕೀಮಾ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ತಗೊಂಡಿದ್ದೀನಿ. ಮೊದಲು ಮಟನ್ ಕೀಮಾನ ಕುದಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಉಳ್ಳಾಗಡ್ಡಿನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಜೀರಿಗೆ, ಚಕ್ಕೆ ಮತ್ತು ಕರಿಮೆಣಸು, ಯಾಲಕ್ಕಿಗಳನ್ನು ತೊಗೊಂಡ ನಾ ಹುರ್ಕೊಳಕತ್ತೀನಿ. ಫ್ರೈ ಆದ ನಂತರ ಮಿಕ್ಸಿ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಫ್ರೈ ಮಾಡ್ಕೊಳಕತ್ತೀನಿ. ಇದಾದ ನಂತರ ಸ್ವಲ್ಪ ಇದು ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಹೆಚ್ಚಿಟ್ಟಿದ್ದ ಟೊಮೆಟೊನ ಫ್ರೈ ಮಾಡ್ಕೋಬೇಕು. ಟೊಮೆಟೊನ ಡೀಪ್ ಫ್ರೈ ಮಾಡ್ಕೋಬೇಕ್ರಿ. ಟೊಮೆಟೊ ಸ್ವಲ್ಪ ಜಲ್ದಿ ಬೇಯಬೇಕಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಜಲ್ದಿನೂ ಬೇಯುತ್ತಾ ಒಗ್ಗರಣೆ ಸ್ವಲ್ಪ ಟೇಸ್ಟಾಗಿನೂ ಬರ್ತೈತಿ. ಟೇಸ್ಟಾಗಿ ಬರ್ತೈತಿ. ಇವಾಗ ಪೇಸ್ಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಒಂದು ಅರ್ಧ ಕಟ್ಟು ಪುದೀನ ಸೇರಿಸ್ಕೊಳಕತ್ತೀನಿ. ಪುದೀನ ಹಾಕೋದ್ರಿಂದ ಕೀಮಾ ಟೇಸ್ಟಾಗಿ ಬರ್ತೈತಿ. ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊರಿ ಪುದೀನ ಒಗ್ಗರಣೆ ಒಳಗೆ. ಸ್ವಲ್ಪ ಕಂದು ಬಣ್ಣಕ್ಕೆ ಬಂದದ. ಇವಾಗ ನಾ ಕುದಿಸಿದ್ದ ಕೀಮಾನ ಹಾಕೊಳ್ತೀನಿ ಒಗ್ಗರಣೆಗೆ ಹಾಕಿದ್ದ ಮ್ಯಾಲ ಚೆನ್ನಾಗಿ ತಿರುವಾಡ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಎಷ್ಟು ಬೇಕು ನೋಡ್ರಿ ಅಷ್ಟು ಖಾರ ಹಾಕೋರಿ. ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಇದಾದ ನಂತರ ಕೀಮಾಗತ್ತನ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದು ನೋಡು, ಅದೊಂದು ಸ್ಪೂನ್ ಹಾಕ್ತೀನಿ. ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಲಾಕ್ಬಿಡ್ರಿ. ಇವಾಗ ಕುದ್ದತಿ. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ ನಂತರ ಕೀಮಾ ರೆಡಿ ಆಯಿತು. ನಾ ಕೀಮಾ ಜೊತೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರ್ತದೆ, ಚಪಾತಿ ತೊಗೊಂಡಿದ್ದೀನಿ. ಕೀಮಾ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.